ಚಂದ ಮಾಮ ಬಾ ಹಿಂಗೆ ಜುಟ್ಟು ಹೆಚ್ಚಿ ಹೊಡೆದವ ಅಂತಂದ್ರೆ ಹೋಗಲಿ ಗಂಡು ಶೋಕಿ ಅಂತಾರೆ ಅದನ್ನ. ಇವನ್ನೆಲ್ಲ ಹಾಕಕ್ಕಾಗಲ್ಲ. ಬೀಪ್ ಬೀಪ್ ಬರುತ್ತೆ, ಬೀಪು ಕಂಟ್ರೋಲ್ ಇರ್ಲಿ, ಕಂಟ್ರೋಲ್. ಕೇಳ್ರಪ್ಪ ಕೇಳ್ರಿ, ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಏನಪ್ಪಾ ನಮ್ದು ಮದುವೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆದ್ಮೇಲೆ ಭೇಟಿ ಆಗ್ತಿದ್ದೀವಿ ಯೂಟ್ಯೂಬ್ ಮುಖಾಂತರ. ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಡೈಲಿ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ಹೇಳಿ ಸಾಕಾಗ್ಬಿಡೈತೆ. ಇವತ್ತು ಏನಪ್ಪ ವಿಶೇಷ ಅಂತಂದರೆ, ಹೇಳಚ್ಚಿ ನಿಮ್ಮ ಏನು ವಿಶೇಷ ಅಂತ ನೀನೇ ಹೇಳು. ನಮ್ಮ ಮದುವೆಗೆ ಲೊಕೇಶನ್ ನೋಡಕ್ ಬಂದಿದ್ದೀವಿ ಫ್ರೆಂಡ್ಸ್. ಮ್ಯಾರೇಜ್ ಪ್ರಿಪ್ರೇಷನ್ ವ್ಲಾಗ್ ಇದು. ಸೊ ನಮ್ಮ ಮದುವೆಗೆ ಒಂದು ಪ್ಲೇಸ್ನ ನೋಡಿದ್ದೀವಿ, ಇಲ್ಲೇ ಮದುವೆ ಆಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಕನ್ಫರ್ಮ್ ಇನ್ನೂ ಆಗಿಲ್ಲ, ಬಟ್ ಹೇಳ್ತೀವಿ ನಿಮಗೆ, ಓಕೆನಾ? ಒಂದು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಆಗೋಣ ಅಂತ ಇದ್ದೀವಿ. ಸೊ ಇವತ್ತು ಗೊತ್ತಾಗುತ್ತೆ, ಪ್ಲಾನ್ ಫಿಕ್ಸ್ ಮಾಡ್ಕೊತೀವಿ. ಆಮೇಲೆ ಡೇಟ್ ಕೂಡ ಫಿಕ್ಸ್ ಆಗೋದು, ಅದನ್ನು ಕೂಡ ಹೇಳ್ತೀವಿ ಯಾವಾಗ ಅಂತ. ತುಂಬ ಖುಷಿ ವಿಚಾರ ಇದು ನಮಗೆ, ಮದುವೆ. ಅಂದರೆ ನೀವೆಲ್ಲರೂ ಕೇಳ್ತಿದ್ದೀರಾ ವಿಡಿಯೋಸ್ ಎಲ್ಲ ಹಾಕೋದಕ್ಕೆ, ರೀಲ್ಸ್ ಹಾಕೋದಕ್ಕೆ, ಮದುವೆ ಆಗಿದ್ದೀರಾ ನಿಮಗೆ, ಮದುವೆ ಆಗಿದೆಯಾ ನಿಮಗೆ, ಯಾವಾಗ ಮದುವೆ ಆಗ್ತೀರಾ ಅಂತೆಲ್ಲ. ಈಗ ಆಗ್ಬಿಡೋಣ ಅಂತ, ಸುಮ್ಮನೆ ಡಿಲೇ ಮಾಡ್ಕೊಂಡು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಮ್ಯಾರೇಜ್ ಪ್ರಿಪ್ರೇಷನ್ ವ್ಲಾಗ್ ಇದು. ನಿಮ್ಮ ಸಪೋರ್ಟ್ ಇರಲಿ ಹಿಂಗೆ, ಓಕೆನಾ? ಇನ್ನೊಂದು ವಿಷಯ, ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜನ ಇದ್ದಾರೆ, ಬೇಕು ಅಂತಾರೆ ಬಂದು ಕೆಟ್ಟದಾಗಿ ಕಮೆಂಟ್ ಹಾಕ್ತಿದ್ದೀರಾ. ಅದೇನು ಸಿಗುತ್ತೆ ನಿಮಗೆ ಕೆಟ್ಟದಾಗಿ ಕಮೆಂಟ್ ಹಾಕೋಕ್ಕೆ ಆಗ್ತಿದ್ದೀರಾ? ಅದೇನು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮನ್ನ ಹೆಣ್ಮಕ್ಳಿದ್ರು ಹಂಗೆ ಮಾಡ್ತೀರಾ. ಏನು ತಪ್ಪು ಮಾಡಿದಾಳೆ ಅಂತ, ಏನು ತಪ್ಪು ಮಾಡಿದೀವಿ ಅಂತ ಈ ಥರ ಕೆಟ್ಟ ಕಮೆಂಟ್ ಹಾಕ್ತೀರಿ. ಹೊಟ್ಟೆ ಉರಿನ ಏನು? ಕೆಟ್ಟದಾಗ ಕಮೆಂಟ್ ಹಾಕ್ತಿರೋರು ಒಂದು 5ರಿಂದ ಒಂದು 4 ಜನ, 4, 1, 3, 2, 1 ಅಂತ ಅಂಥವ್ರಿಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಈಗ ಅಂಥವ್ರನ್ನ ಅಂದ್ರೆ ಕೆಟ್ಟ ಕಮೆಂಟ್ ಹಾಕೋರು ಹೇಳ್ತಿರೋದು. ಅವ್ರು ಹೆಂಗೆ ಅಂದ್ರೆ ಗೊತ್ತಿದ್ಯಾ, ಈ ನಾಯಿಗಳು ಕಾಯ್ತಿರ್ತವೆ ಬಿಸ್ಕೆಟ್ ಹಾಕೋಕ್ಕೆ. ಬಿಸ್ಕೆಟ್ ಹಾಕಿದ ತಕ್ಷಣ ಬಂದು ತಿಂತಾವಲ್ಲ, ಹಂಗೆ ನನ್ನ ಮಕ್ಕಳು ಅಷ್ಟೇ. ವಿಡಿಯೋ ಹಾಕಿದ ತಕ್ಷಣ ಕಾಯ್ತಿರ್ತಾರೆ ಕಮೆಂಟ್ ಹಾಕೋಕ್ಕೆ. ಅಂದರೆ ಅವ್ರು ನಮ್ಮ ವಿಡಿಯೋಗೆ ಅಂತಲ್ಲ, ಎಲ್ಲ ವಿಡಿಯೋರು ಹಂಗೆ ಕಮೆಂಟ್ ಹಾಕೋದು. ಅದು ಏನು ಸಿಗುತ್ತೆ ನಿಮಗೆ? ಒಂದು ಹುಡುಗಿಗೆ ಆ ಥರ ಕೆಟ್ಟ ಕಮೆಂಟ್ ಹಾಕಿದ್ರೆ ಅದು ಏನಂತಾರೆ, ಸೈಕೋ ಆ ಥರ ನನ್ನ ಮಕ್ಕಳು ನೀವು. ಮುಂದೆ ಬಂದು ಅಂತೂ ಏನು ಕಿತ್ಕೊಳಕ್ಕಾಗಲ್ಲ ನಿಮಗೆ. ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕೋದು. ಅಲಾಕ ಮುಂದೆ ಬರ್ರಿ, ಮಾತಾಡ್ರಿ ಮುಂದೆ ಬಂದು. ತಾಕತ್ತಿದ್ರೆ, ದಮ್ಮಿದ್ರೆ, ಗಂಡ್ಸಾಗಿದ್ರೆ ನೀವು ಎಲ್ಲೋ ಕೂತ್ಕೊಂಡು ಒಬ್ರು ಕಮೆಂಟ್ ಹಾಕೋದು ಕೆಟ್ಟದಾಗಿ. ಹಾಕಕ್ಕಾಗಲ್ಲ. ಬೀಪ್ ಬರುತ್ತೆ, ಬೀಪು ಕಂಟ್ರೋಲ್ ಇರ್ಲಿ, ಕಂಟ್ರೋಲ್. ಏನಾದ್ರೂ ಮಾಡ್ಕೊಳ್ಳಿ ಆಯ್ತಾ, ಬಟ್ ನೆಗೆಟಿವ್ ಪಾಸಿಟಿವ್ ಬಟ್ ಆದ್ರೆ ಜನ ಇಷ್ಟಪಡ್ತಿದ್ದಾರೆ. ಹೊರಗಡೆ ಎಲ್ಲಾದ್ರೂ ಹೋದಾಗ ಚೆನ್ನಾಗಿ ಮಾತಾಡಿಸ್ತಿದ್ದೀರಾ, ಆಮೇಲೆ ವ್ಲಾಗ್ಗಳನ್ನ ಹಾಕಿ ಅಂತ ಕೇಳ್ತಿದ್ದೀರಾ, ನಿಮ್ಮ ವ್ಲಾಗ್ಗಳು ಇಷ್ಟ ಅಂತ ಹೇಳ್ತಿದ್ದೀರಾ. ಒಂದು 100ರಲ್ಲಿ ಒಂದು 20ರಿಂದ ಒಂದು 30% ಜನ ಯಾರೋ ಒಬ್ರು ನೆಗೆಟಿವ್ ಮಾತಾಡ್ಬೋದು. ಇನ್ ಮಿಕ್ಕಿದ 70% ಜನ ಕೊಡ್ತಿದ್ದೀರಾ. 100% ಬೇಕಂದ್ರೆ ಆಗಲ್ಲ ಸಿನಿಮಾ. ನಿಮಿಷ, ನಿಮ್ಗೆ ಏನು ಗೊತ್ತು ಅಂತ ಅವಳ ಬಗ್ಗೆ? ಹಂಗೆ ಹಿಂಗೆ ಏನು ಗೊತ್ತು? ಕೇಸ್ ಏನಾಗಿದೆ ಅಂತ ಏನು ಗೊತ್ತು ನಿಮಗೆ? ಮಾತಾಡ್ತಿರಲ್ಲ, ಹನಿ ಟ್ರ್ಯಾಪು ಫೋಟೋ ಏನೋ ಏನ್ರ ಗೊತ್ತು ನಿಮಗೆ? ಎಕ್ಸ್ಟ್ರಾಕ್ಷನ್ ಕೇಸು, ಹನಿ ಟ್ರ್ಯಾಪ್ ಅಲ್ಲ. ಹನಿ ಟ್ರ್ಯಾಪ್ ಅಂತ ಅನ್ಬಿಟ್ಟು ಹಾಕಿದ್ದು ಒಂದು ಒಬ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತಿಳ್ಕೊಂಡ್ಬಿಟ್ಟು ಮಾತಾಡಿ. ಆ ಚಾನಲ್ ಬಗ್ಗೆ ನಾವು ಹೇಳಕ್ ಹೋಗಲ್ಲ. ಒಬ್ರ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ನಿಜ ತಿಳ್ಕೊಂಡ್ ಮಾತಾಡಿ. ಸುಮ್ನೆ ಯಾವ ತೋರಿಸಿದ್ದೆಲ್ಲ ತಂದ್ಬಿಟ್ಟು ಅದನ್ನ ನೋಡ್ಬಿಟ್ಟು ಇಲ್ಲಿ ಬಾಯ್ ಬಂದಂಗೆ ಕಮೆಂಟ್ ಆಗೋದಲ್ಲ. ನಿಮ್ಮ ಅಪ್ಪಂಗೆ ನೀವು ಹುಟ್ಟಿದ ಡೇಟಾ ಬಂದು ಮಾತಾಡ್ರಿ. ಎಲ್ಲ ಕೂತ್ಕೊಂಡು ನೀವು ಏನು ಫೇಕ್ ಅಕೌಂಟ್ ಮಾಡ್ಕೊಂಡು ಕಮೆಂಟ್ ಆಗೋದಲ್ಲ ಮಕ್ಕಳ. ನಿಮ್ಮನೆ ತೂತ್ಕೊಳ್ಳೋ ಅಮ್ಮ 108 ಇರ್ತವೆ, ಅದನ್ನ ಮುಚ್ಕೊಟ್ರಿ ಫಸ್ಟು. ಬೇರೆ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ತೂತಿರ್ತವೆ, ಅದನ್ನ ಮುಚ್ಕೊಟ್ರಿ ಫಸ್ಟು. ಓಕೆ, ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾವು ಇದು ಮ್ಯಾರೇಜ್ ಪ್ರಿಪ್ರೇಷನ್ ವ್ಲಾಗ್ ಮಾಡ್ತಿರೋದು. ಕೆಟ್ಟ ಕಮೆಂಟ್ ಹಾಕರಿಗೆ ಹೇಳ್ತಿರೋದು ಅಷ್ಟೇ. ಆಯ್ತು, ಸಿನಿಮಾ ರೊಚ್ಚಿಗೆದ್ದವನೇ ಬಿಡಿ. ಓಕೆನಾ, ಕಂಟಿನ್ಯೂ ಮಾಡ್ತೀವಿ. ಟೆಂಪಲ್ಗೆಲ್ಲ ಹೋಗೋದಿದೆ. ಸೊ ಕಂಟಿನ್ಯೂಸ್ ಆಗಿ ವ್ಲಾಗ್ ನೋಡಿ ಸಪೋರ್ಟ್ ಮಾಡಿ. ಫ್ರೆಶ್ ಅಪ್ ಆದ್ವಿ. ಈಗ ಟಿಫನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಬಂದು 9:30 ಆಗಿದೆ. ಸಿನಿಮಾ ಬರ್ತಾನೆ ನೋಡಿ. ಜಿಮ್ ಕರೆಕ್ಟಾಗಿ ಹೋಗ್ತಿದ್ದಾನೆ ಫ್ರೆಂಡ್ಸ್.
ಬಾಡಿ ಚೆನ್ನಾಗಾಗಿದೆ ಅಲ್ಲ ಇವೊಂದು. ಇವಾಗ ಜಿಮ್ಮಿಗೆ ಕರೆಕ್ಟಾಗಿ ಹೋಗ್ತಿದ್ದಾನೆ. ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದ, ಈಗ ಜಿಮ್ಗೆ ಹೋಗಿ ಚೆನ್ನಾಗಾಗಿದ್ದಾನೆ. ಶರ್ಟ್ ಇಲ್ವಾ ನಿನ್ನ ಹತ್ರ? ಹಾಂ ಇಲ್ವೇನೋ ಶರ್ಟ್ ಇಲ್ವೇನೋ? ಹಾಂ ಏನು ಅಷ್ಟೊಂದು ನಾನು ಕಿತ್ಕೊಂಡು ಹೊರಿತಿದ್ದೆ. ನೋಡಿ ಫ್ರೆಂಡ್ಸ್, ಇವನು ಬಾಡಿ ತೋರಿಸ್ಬೇಕಂತ ಬರೀನ್ ಹಾಕೊಂಡ್ಬಂದವನೆ. ಆಯಿತು, ತೋರಿಸ್ತಾ ಚೆನ್ನಾಗಿ ಬಾಡಿನ. ಶ್ರೇಷ್ಠ ತಿರ್ಗು ಇಲ್ಲಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಅದೊಳ್ಳೆ ಪೇಪರ್ ಫ್ಲವರ್ ಥರ ಇದೆ ಅದು. ನೋಡಿ ಬ್ರೇಕ್ಫಾಸ್ಟಿಗೆ ಕಡುಬು ಮತ್ತು ಚಟ್ನಿ. ಹೆಂಗಿದೆ? ಸೂಪರ್. ಹೆಂಗಿದ್ಯಾ? ಏನು ಹೇಳು? ಹಾಡು ಹೇಳ್ಬೇಕಂತ ರೀಲ್ಸ್ ಮಾಡೋಣ ನೀವು. ಇರೋ ಒಂದು ನಿಮಿಷ ಹೇಳ್ಕೊಡ್ತೀನಿ. ಹಂಗೆ ಮಾಡು, ನಿಮಿಷ ಮಾಡಿ. ಹಿಂಗೆ ಮಾಡ್ತೀನಿ. ಚಂದ ಮಾಡು ಮಾಡು, ಒಂದು ದಿನ ಮಾಡು. ಆಯ್ತು. ಚಂದ ಮಾಮ ಬಾ. ಜುಟ್ಟು ಬಿಚ್ಚಿ ಹೊಡೆದವ ಅಂತಂದ್ರೆ ಹೋಗಲಿ. ನೋಡಿ ಫ್ರೆಂಡ್ಸ್, ಮಾಸ್ ಅಂತೆ. ಚಂದ್ರ ಮಾಮ ಬಾ ಅಂತೆ. ಯಾವ ಚಂದ್ರ ಮಾಮ? ಯಾವ ಮಾಮ? ಹೋಳಿ ಮಾಮ ಬಾ. ನೋಡಿ ಕಡಪ್ತಿದ್ವಿ ಈಗ. ನೋಡಿ ಸಣ್ಣ ಮಗ ಬುಗುರಿ ಆಡ್ತೈತೆ. ಗೊತ್ತಾ? ಕೈ ಹುಷಾರ್ ಚಿನಿಮಾ. ಮಾಡು ಮಾಡು ಮತ್ತೆ. ಅವ್ರು ಶಾರ್ಪ್ ಮಾಡೋರೆ ಕಣೋ ಫುಲ್. ಅವಲ್ಲಿ ಬಿಡ್ಕೊಂಡೆ ಕಣ ನೋಡ್ರಿ. ಚಿನಿಮಾ ಬೇಡ ಚಿನಿಮಾ. ಇಲ್ಲಿ ನೋಡಿ ಶ್ರೇಯಸ್ಸು ಕೈಯಲ್ಲಿ ಇದು ಮಾಡ್ಕೊಂಡವನೆ. ಚಿನಿಮಾ ಈ ಟೈಮಲ್ಲಿ ಯಾಕೆ ಚಿನಿಮಾ? ಆಯ್ತು ಮಾಡ್ತೀನಿ ನಾನು. ಇವ್ರು ನೋಡಿ ಫ್ರೆಂಡ್ಸ್, ಇವರು ಹೆಂಗ್ ಆಡ್ತಾರೆ. ಹೆಂಗ್ ಬಿಟ್ಕೊಂಡೆ ಪಕ್ಕ ಹಳ್ಳಿ ಹುಡುಗ. ಏ ಸೈಡ್ ಬಿಡೋ, ಸೈಡ್ ಬಿಡೋ. ವಾವ್, ನಮ್ಮ ಮಕ್ಳಿಗಿಂತವೆಲ್ಲ ಹೇಳ್ಕೊಡಾಯ್ತು ನೀನು. ಎಲ್ಲ ಕಲ್ತ್ ಬಂದಿರೋದಮ್ಮ. ಗುಂದ ಗುಂದ ಆಡ್ತಿದ್ದೆ. ಒಳ್ಳೇದು ಒಳ್ಳೇದು ಹೇಳ್ಕೊಡು. ರಕ್ತ ಬರ್ತದೆ. ಏನು ಇಷ್ಟ ಆಗಿರೋದಕ್ಕೆ ರಕ್ತ ಬತ್ತೈತೆ ಅಂತವನೆ. ನೋಡ್ದಾ? ಬಿಟ್ಬಿಟ್ಟು ಮಕ್ಳ ನೀವೆಲ್ಲ ಟ್ರೈ ಮಾಡ್ಬೇಡಿ ಮಕ್ಳ. ನಾನು ಇಟ್ಕೊಳ್ಳಲ್ಲಪ್ಪ. ಏನಾದ್ರು ಇಟ್ಕೊಳ್ಳೆ. ಇವಳು ನೋಡಿ ಸುಂದರಿ ಪಿಂಕಿ. ಲೇ ಪಿಂಕಿ, ಪಿಂಕಿ ಪಿಂಕಿ. ಅದು ಕೆಂಪಾಯಿತು. ಬಿಟ್ಬಿಟ್ಟು ಮಾಡಪ್ಪ. ಏ ಹುಷಾರು. ಈಗ ಕೋಮಲೇಶಣ್ಣ ಮತ್ತು ಸಚಿನ್ ಬುಗ್ರಿ ಕಾಂಪಿಟೇಷನ್ ನಾವು ಮಾಡ್ತಿದ್ದಾರೆ. ಯಾರು ಬುಗ್ರಿ ಜಾಸ್ತಿ ಹೊತ್ತು ತಿರುಗುತ್ತೆ ಅಂತ. ಓಕೆನಾ? ನೋಡೋಣ ಯಾರು ಬುಗ್ರಿ ಜಾಸ್ತಿ ಹೊತ್ತು ತಿರುಗುತ್ತೆ ಅಂತ. ಲೆಟ್ಸ್ ಕಾಂಪಿಟೇಷನ್ ಸ್ಟಾರ್ಟ್. 2, 1 ಸ್ಟಾರ್ಟ್. ನೋಡ್ದಾ? ಸಚಿನ್ ಅವರ ಆತುರತೆಯಿಂದ ಮೊದಲನೇ ಆಟ ಕೆಟ್ಟೋಗಿದೆ. ಈಗ ಎರಡನೇ ಆಟಕ್ಕೆ ಶುರು ಆಗ್ತಿದ್ದಾರೆ ಇಬ್ಬರು ಸ್ಪರ್ಧಿಗಳು, ಕೋಮಲೇಶ್ ಅವರು ಹಾಗೆ ಸಚಿನ್ ಅವರು. 2, 1 ಸ್ಟಾರ್ಟ್. ನಿನ್ ಬರಲ್ಲ ನಾನು ಇಲ್ಲಿ ಆಟ ಆಡಿಸ್ತೈತೆ.
ಹೌದು ನೋಡಿ ಏನು ಆಟ ಆಡ್ದೈತದು. ಇಲ್ಲ ಅಣ್ಣ ಹೋಗ್ಬಿಡ್ತು ನಾನು ನಿಮ್ಗೆ ಕಟ್ಟ ಗುಂಡಿ ನಿಂತ್ಕೊಂಡ್ಬಿಡ್ತಾನೆ. ಹಾಂ ಇವಾಗ ನಿಂತ್ಕೊಂತಾರೆ. ಇದೇ ಬೀಳುತ್ತೆ ಈಗ. ಇಲ್ಲ ಇಲ್ಲ ಅದಾಗಲೇ ತಟ್ಟಾಡ್ತೈತೆ. ಗುಂಡಿ ನಿಂತ್ಕೊಂಡ್ಬಿಡ್ತು. ಅಲ್ಲಿ ಇನ್ನು ತಿರುಗ್ತಾ ಇದೆ. ಅದು 50 ಸೆಕೆಂಡ್ಸ್ ಹೋಯ್ತು. ಯಾವುದು ಇದು ಓಡ್ತಾ ಇದೆ ಇನ್ನು 1 ಮಿನಿಟ್ ಆಯ್ತು. I do monthly 1 time ಸ್ನಾನ. My body is full smell. Gobbu smell. I proud myself. People don't do daily ಸ್ನಾನ. Do monthly 1 time ಸ್ನಾನ. It is injurious to health. ಮೈ ಹೆಂಗಾದ್ರೆ ಇರ್ಲಿ, ಮನಸ್ಸು ಶುದ್ಧವಾಗಿರ್ಬೇಕು. Please do monthly, weekly 1 time ಸ್ನಾನ. ಇದು 2 ನಿಮಿಷ. ಇಟ್ಕೊಂಡು ಅಂತ ಹೇಳ್ತೀನಿ. ನಿಮ್ಮೂರಿಗೆ ಟಮಟೆ ಬಡಿಯೋರು ಬೇಕಂದ್ರೆ ಇವನ್ನ ಕರ್ಕೊಂಡು ಹೋಗಿ ಆಯ್ತಾ, ಫ್ರೀಯಾಗಿ ಕಳಿಸ್ಕೊಡ್ತೀನಿ, ದುಡ್ಡೇನು ಕೊಡಬೇಡಿ ನೀವು. ಇವನ್ನ ಜಸ್ಟ್ ಕರ್ಕೊಂಡೋಗಿ ಬಂದ್ಬಿಟ್ಟು ಟಮಟೆ ಹೊಡಿಯೋದಕ್ಕೆ. ಊರಲ್ಲಿ ಅನೌನ್ಸ್ಮೆಂಟ್ ಮಾಡಕ್ ಬರ್ತಾರಲ್ಲ ಬಡ್ಕೊಂಡು. ದುಡ್ಡೆಲ್ಲ ಇವ್ನ ಕೈಲಿ ಕೊಡಬೇಡಿ, ಟಮಟೆ ಹೊಡ್ಕೊಂಡು ಒಂದು ಕ್ವಾರ್ಟರ್ ಹಾಕೊಂಡು ಅಲ್ಲಿ ಬಿದ್ದೋಯ್ತಾನೆ, ಅದಕ್ಕೆ ದುಡ್ಡೆಲ್ಲ ನನ್ನ ಕೈಲಿ ಕೊಡಿ. ಏನು ಆಯ್ತಿಲ್ವ ಕೇಳಕ್ಕೆ? ನೋಡ ಮಕ್ಳಿಗೆ ನೋಡಲ್ಲಿ ನೋಡು ಇನ್ಸ್ಪಿರೇಷನ್ ನೋಡು. ಏನಾಗಿತ್ತು ಇವತ್ತಿಗೆ? ನಿಮ್ಮೂರಲ್ಲಿ ಹುಚ್ಚಾಸ್ಪತ್ರೆ ಐತಾ? ಹುಚ್ಚಾಸ್ಪತ್ರೆ ಐತಾ ನಿಮ್ಮೂರಲ್ಲಿ? ಇಲ್ಲ, ಇವನ್ಗಂತ ಒಂದು ಹೊಸ್ತ ಕಟ್ಸೋಣ. ಇವ್ರು ಸೇರ್ಕೊಂಬೇಕಂತೆ. ಓ ಟಮಟೆ ಅದು ಕೇಳ್ರಪ್ಪ, ಕೇಳ್ರಿ. ಇಡೀ ರಾಜ್ಯವೇ ಖುಷಿ ಪಡೋ ಸುದ್ದಿ ಏನಪ್ಪ ಅಂತ, ನಮ್ದು ಮದುವೆ ಫಿಕ್ಸ್ ಆಗ್ತಿದೆ. ಡೇಟ್ ನ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಅಜ್ಜ ಖುಷಿ ಪಡ್ಲಿ ಅಂದ್ರೆ ನಮ್ ಸಪೋರ್ಟ್ ಮಾಡೋರು ಖುಷಿ ಪಡ್ತಾರೆ ಕಣ. ಒಂದು ನಮಗೆ ಆರೈಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತಿದ್ದೀನಿ. ನಿಮ್ಮ ಪ್ರೀತಿಯ ಸಚಿನ್. ದಿವ್ಯ ವಸಂತನೇ ಹೇಳು. ಪ್ರೀತಿಯ ದಿವ್ಯ ವಸಂತ. ಅದನ್ನ ಹಿಡ್ಕೊಂಡು ಕೂಡಾಕ್ರು, ಯಾರು ಪುಳ್ಗಿಳ್ತಾರ ಆಮೇಲೆ. ತಗೋಬೇಲಿ. ಹಿಂಗೇನ್ ಮಾಡಕ್ ಕೆಲ್ಸ ಇಲ್ಲ ನಿಂಗೆ? ಹಿಂಗೇನ್ ಮಾಡಕ್ ಕೆಲ್ಸ ಇಲ್ಲ ನಿಂಗೆ? ಕೆಲ್ಸ ಇಲ್ಲ. ಬ್ರೀಡ್ ಯಾವ್ದು ಗೊತ್ತ ನಿಮ್ಗೆ? ಡ್ಯಾಶ್ ಟು ಡ್ಯಾಶ್. ಡ್ಯಾಶ್ 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 ಅಂಡ್ ಡ್ಯಾಶ್ ಡ್ಯಾಶ್ ಅಂಡ್ ಡ್ಯಾಶ್. ಆಯ್ತು ಹೋಗಾಯ್ತು. ಸ್ಪೈಡರ್ ಮ್ಯಾನ್ ತರ ಆಡ್ತಾವನೆ. ನಾವಿಲ್ಲಿ ಸುಮ್ಮನೆ ಕೆರೆಗೆ ಬಂದಿದ್ದೀವಿ, ನೀರಿಗೆ ಮೋಟ್ರು ಬಿಡೋದಕ್ಕೆ. ನೀರಿಗೆ ಹುಷಾರು. ಅಬ್ಬಾ, ಇವನು ಬಲೆ ಇದ್ದಾನೆ. ಇವನೆಲ್ಲ ಬಲೆ ಚೂಟಿ ಇದ್ದಾನೆ ಇವನು. ದೀಪು ಹಾಯ್ ಹೇಳಿ ನೀವು. ಹೇಗೆ ಹೇಳ ಹಾಯ್. ಬೇಡ. ಅದಕ್ಕೆ ಶಕ್ತಿ ಬೇಕಾಕ ಕೈಯಲ್ಲಿ. ಗೊತ್ತಿಲ್ಲ ನನಗೆ.
ಸಿಕ್ತಿಲ್ಲ ಆಗಿಲ್ಲ ಫ್ರೆಂಡ್ಸ್, ಆಗಿಲ್ಲ, ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ಗೈಸ್ ನಾನು ಫುಲ್ ಹತ್ತಿದ್ ಮಾಡಿಲ್ಲ, ಇಳಿಬೇಕಾದ್ರೆ ಮಾಡಿದ್ದು. ಬರೀ ಪೂರಿ ಅಂದ್ರೆ ಬರೀ ಪೂರಿ, ಎಲ್ಲರೂ ಪೂರಿ. ಅಕ್ಕ ಬರೀ ಒಣ್ಣ ಹೇಳಿದ್ದಲ್ಲ ಪೂರಿ, ಹತ್ತಕ್ಕೆ ಆಗ್ಲಿಲ್ಲ. ನಾನು ಹತ್ತಿದ್ದೆಲ್ಲ ಇವಾಗ ಕಪ್ಪುಂಚಿ ಟಾಪ್ ಕಟ್ಟವಾಗ ಇಲ್ಲಿಂದ ಇಳ್ಕೊಂಬೋದ್ರು. ಹೆಂಗೆ ಅವನಿಗೆ ಹತ್ತಕ್ಕಾಗಿಲ್ಲ ಸ್ಟೇಜ್ಗೆ, ನಾನು ಹತ್ತಿದ್ದೀನಿ. ಅದೇ ಸರಿ ಇಲ್ಲ ಅಂತ ಸರಿ ಇಲ್ಲ. 5 ರೂಪಾಯಿ ಚಾಕ್ಲೇಟ್ ಕೊಡಿಸ್ತೀನಿ, ನಮ್ಮ ಅಕ್ಕ ಸರಿ ಇಲ್ಲ. ಬೇಡ. ಏ ಚಾಕ್ಲೇಟ್ ಕೊಡಿಸ್ತೀನಿ, ನಮ್ಮ ಅಕ್ಕ ಫ್ರೀಯಾಗಿ ಕಣ ಕೇಳ್ತಾರೆ. 5 ರೂಪಾಯಿ ಚಾಕ್ಲೇಟ್ಗೆಲ್ಲ ನಮ್ಮ ಹುಡುಗ ಬೀಳೋ ತರ ಕಾಣಿಸ್ತಾನೆ ನಿನಗೆ. ನಾನೇ ನಿನಗೆ 10 ರೂಪಾಯಿ ಚಾಕ್ಲೇಟ್ ಕೊಡ್ತೀನಿ, ಬಾ. ನಾನು ಬಾ ಕೊಡ್ಸ್ ಬಾ. ನಮ್ಮ ಅಂಗಡಿನೇ ಐತೆ. ಅದೇ ಅಪ್ಪ ಗೈಸ್ ಇಲ್ಲಿ ಹತ್ತಕ್ಕೆ ಆಗ್ತದೆ ಇವ್ರ ಕೈಲಿ. ಪಾಪ ನೀನ್ ಬಂದ್ರೆ ನಾನು ಆಡಲ್ಲ ಕಣೋ. ನಾನು ಹೋಗಿ ತೆಳ್ಳಬೇಕು. ಸ್ವಲ್ಪ ನಿಕ್ಕು, ಜಾಸ್ತಿ ಬೇಡ. ಜೋರಾಗಿ ತಳ್ಳಿ, ಬೆಲ್ಲಿಗೆ ತಳಿ ಜೋರಾಗಿ ತಳ್ಳಿ, ಮೇಲೆ ಹೋಗ್ಬೇಕು. ತೊಳ್ತವ್ರಲ್ಲಪ್ಪ ಇವರು. ಜೋರಾಗಿ ತಳ್ಳಿ. ನೀನ್ ಹಂಗ್ ಮಾಡ್ಬೇಡ, ಅವ್ರೊಂಚೂರು ತೆಳ್ಳಾದ್ಮೇಲೆ ಹೆಂಗ ನೆಗ್ರಕ್ಕಾಗಲ್ಲ. ಅವಾಗ ತೆಳ್ಬಿಡು. ನೀವು ಬಂದ್ರೆ ನನ್ನ ಮೇಲೆನೆ ಕಣ. ಮೊದಲೇ ಭಯ ಪಡ್ತಿದ್ದೀನಿ, ಬೇಡ ನನ್ನ ಮೇಲಣೆ ಬಂದ್ರೆ. ತೆಳ್ಳು ಜೋರಾಗಿ ತೆಳ್ಳು. ಜೋರಾಗಿ ತೆಳ್ಳು. ಏ ಇಲ್ಲಿ ಇಟ್ಕೊಳ್ರೆಲ್ಲ ಕಾಲು. ಬನ್ನಿ ಜನರೇನು, ಬನ್ನಿ ಜನರೇ, ಬನ್ನಿ ಜನರೇ. ರೆಸಾರ್ಟ್ಗೆ ಬನ್ನಿ. ಯಾವ್ದು ಸಿನಿಮಾ? ಕೋರ ಸಿನಿಮಾದಲ್ಲಿ ಒಂದ್ ಮಗು ಓಡ್ ಬರ್ತಾ ಲಂಗೋಟಿ ಉದ್ರ ಹೋಗುತ್ತಲ್ಲ, ಅದು ಅವನೇ. ಏ ಆಗ್ಲೇ ವಿಡಿಯೋದಲ್ಲಿ ಬಂದಿದ್ಯಾ ಬಿಡ. ಬಾರೋ, ನಾಚಿಕೆ ಆಗ್ಬಿಟ್ಟಿದೆ ಈಗ, ನಾಚಿಕೆ ಆಗಿದೆ ಇವನಿಗೆ. ಇವನೇ ಫ್ರೆಂಡ್ಸ್, ಅವನೇ. ನಿಲ್ಲಿಸಿ ಹೇಳ್ತಾರೋ ಚಡ್ಡಿ ಉದ್ರಾಗಿ ಎಲ್ಲ ಕಾಣಿಸ್ತಿತ್ತು. ಹಾಯ್ ವೆಲ್ಕಮ್ ಟು ದಿವ್ಯ ವಸಂತ ವ್ಲಾಗ್ಸ್. ವೆಲ್ಕಮ್ ಟು ದಿವ್ಯಾ ವಸಂತ ವ್ಲಾಗ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಮಾಡಬೇಡಿ. ಇವನೇ ಗೈಸ್ ಚಡ್ಡಿ ಬಿತ್ತು. ನಮ್ದು ಡಿಕ್ಕಿ ಕೊಡಕ್ಕಾಗಲ್ಲ. ನಮ್ದು ಡಿಕ್ಕಿ ಕೊಡಕ್ಕಾಗಲ್ಲ. ಅಷ್ಟೇ ಇದಾಗಿತ್ತು. ನೀವು ಬನ್ನಿ ಇಲ್ಲಿಗೆ, ಗಾಯ ಮಾಡಬಹುದು. ನೋಡ್ದೆ ಅವನ್ನ
ಫುಲ್ ಪ್ರಮೋಷನ್. ಬಾರ ಹಂಗೆ ನಡ್ಕೊಂಡು ಹೋಗ್ಬಿಟ್ಟು ಬರೋಣ. ಡುಮ್ಮಂದು ಹೋಗಿ ಈಗ ಡುಮ್ಮ ಹೇಳ್ಕೊಂಡ್ಬರೋದು. ಅಲ್ಲ ಇವನು ಮಣ್ಣಲ್ಲಿ ಬಿದ್ದು ಒದ್ದಾಡಿ ಇವ್ರು ಎಂತ ಪ್ಲಾನ್ ಮಾಡಿದಾರೆ ಇವರು. ಕರೆಸ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ನೀರು ಹಾಕ್ಬಿಟ್ರಲ್ಲ ಇವರು. ಬಟ್ಟಲ ನಂದೋಯ್ತು. ಅವನು ಯಾರು ಇವರೆಲ್ಲ ಹಿಂದೆ ಬಂದ್ಬಿಟ್ರಲ್ಲ. ಫ್ರೆಂಡ್ಸ್ ಈಗ ಹೋಮ್ ಸ್ಟೇಯಿಂದ ಎದುರಿಸ್ತಾ ನೀನು ಹೋಮ್ ಸ್ಟೇಯಿಂದ ಹೊರಟಿದ್ದೀವಿ ನಮ್ಮ ಚಿನಿಮ ಅವರ ಫ್ಯಾಮಿಲಿ ಮನೆಗೆ. ಓಕೆನಾ? ಆಮೇಲಿಂದ ಕಂಟಿನ್ಯೂ ಮಾಡ್ತೀವಿ ಬ್ಲಾಗ್. ಬಾಯ್ ಬಾಯ್. ರೋಡ್ ತೋರಿಸು. ಆಮೇಲೆ ಹೆಂಗ್ ಗೊತ್ತಾ, ಮಂಗಳೂರು ಇವಾಗ ನಮ್ಮ ಧರ್ಮ ಮನೆಯಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಹೆಂಗಿದೆ? ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇವಳು ಎಷ್ಟಿದ್ದಾವೆ ಇವಳು ಮಲಗೋಳೆ ನೋಡಿ. ಕಾಲು ಚಳಿ ಆಗಬಾರ್ದು ಅಂತ ಶರ್ಟ್ ಹೊಳಿ ಕಾಲು ಹಾಕಿ ಮಲಗಿರೋದು. ನೋಡಿದ್ರೆ ಇವಳು ಮತ್ತೆ ಭೇಟಿಯಾಗೋಣ.